ನನ್ನ ಚಾನಲ್ ಫೀಲ್ಡ್ ಫಾರ್ಮರ್ಗೆ ಮರಳಿ ಸ್ವಾಗತ. ಕೃಷಿ ಜೀವನದ ಆಳವನ್ನು ಅನ್ವೇಷಿಸೋಣ. ಸೊ ನಮಸ್ಕಾರ ರೀ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ಸ್ಟಾರ್ಟ್ ಮಾಡಿಬಿಡ್ತೀನಿ. ಏನಪ್ಪಾ ಅಂದ್ರೆ ಇವತ್ತಿನ ಹೊರಾಟಿ ಯಾವ್ದು ಹೇಳತ್ತೇನಂದ್ರೆ ಕಡಿಮೆ ಖರ್ಚಿನೊಳಗ ಅಂದ್ರೆ ಮೇಂಟೆನೆನ್ಸ್ ಕಡಿಮೆ ಒಳಗ ಕಡಿಮೆ ಖರ್ಚು ಒಳಗ ಆಮೇಲೆ ಜಾಸ್ತಿ ಇಳುವರಿ ಕೊಡುವಂತ ಹೊರಾಟಿನ ನಿಮ್ ಸಲುವಾಗಿ ತಂದೀನಿ. ಯಾವ್ದಪ್ಪ ಅಂತ ಹೇಳ್ಬೋದು, ಹಿಂದೆ ನೀವು ಸದ್ಯಕ್ಕೆ ನೀವು ಸಾಕಷ್ಟು ವಿಡಿಯೋ ಒಳಗೆ ಇದನ್ನ ನೋಡಿರಿ. ಸೊ ಆಲ್ಮೋಸ್ಟ್ ಬಹಳ ಜನ ಕೆಲಸ ಮಾಡ್ಬೋದು. ಏನಪ್ಪಾ ಅಂದ್ರ ಹಿಂದಿನ ಹೊರಾಟಿ ಬಿಡ್ಡೆ 517 VCF 0517 ಅಂತ ಹೊರಾಟಿ. ಇದ್ರ ವಿಶೇಷತೆ ಏನ ಯಾವ ರೀತಿಯಾಗಿ ಇದನ್ನ ಮೇಂಟೈನ್ ಮಾಡ್ಕೋಬೇಕು, ಆಮೇಲೆ ನಿಮ್ಮ ಕಡಿಮೆ ಖರ್ಚೊಳಗೆ ಯಾವ ರೀತಿಯಾಗಿ ಇದು ಇಳುವರಿ ಕೊಡ್ತೈತೆ ಅಂತ ಹೇಳ್ತೀನಿ, ಮತ್ತೆ ಯಾವ ರೀತಿ ಮೇಂಟೈನ್ ಮಾಡ್ಕೋಬೇಕು ಎಲ್ಲಾನು ಹೇಳ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡ್ರಿ, ಹಂಗ ಯೂಸ್ಫುಲ್ ಇದ್ದ ರೈತರಿಗೆ ಶೇರ್ ಮಾಡ್ರಿ. ಸೊ ಇದೇನೀಗ ಸದ್ಯ ನೀವು ನೋಡತ್ತಿರಲ್ಲ ಗ್ರೀನ್ ಕಾಣತಿರಲ್ಲ, ಇದು ಮಂಡ್ಯ VCF 0517 ಹೊರಾಟಿ ರೀ. ಸೊ ನಾನು ಸಾಕಷ್ಟು ವಿಡಿಯೋ ಒಳಗ ಇದನ್ನ ಬಗ್ಗೆ ನಿಮಗೆ ಚರ್ಚೆನೂ ಮಾಡೀನಿ. ನೋಡ್ಬೋದು ಯಾವ ರೀತಿಯಾಗಿ ಉದ್ದ ಪಟ್ಟ ಅಲ್ಲಿ ಹಿಡ್ಕೊಂಡು ನೋಡ್ಬೋದು 1 ಎಕರೆ 35 ಗುಂಟೆ. ಸೊ ಈ ಹೊರೈಟಿ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನ ಐತ್ರಿ. ಯಾಕಪ್ಪ ಅಂದ್ರೆ ಅತ್ಯಂತ ಕಡಿಮೆ ಮೇಂಟೆನೆನ್ಸ್ ಒಳಗ ಈ ಹೊರೈಟಿ ಏನ್ ಮಾಡ್ಬೇಕಂದ್ರ ಹೆಚ್ಚಿನ ಇಳುವರಿನ ಕೊಡ್ತೈತ್ರಿ. ಸೊ ಇಲ್ಲಿ ತನಕ ಇದಕ್ಕ ನೀವು ತಿಳ್ಕೊಂಡಂಗ ಯಾವುದೇ ರೀತಿಯಾಗಿ ಇಂತ ಖರ್ಚಾಗಿಲ್ಲ, ಬಹಳ ಕಡಿಮೆ ಖರ್ಚೊಳಗೆ ಕಬ್ಬು ಈ ರೀತಿಯಾಗಿ ನಿಂತು ಬಿಟ್ಟೈತಿ ನೋಡ್ರಿ ಗ್ರೋತ್ ಆಗಿ. ಸೊ ತೋರಿಸ್ತೇನೆ ಯಾವ ರೀತಿ ಆಗೈತಿ, ಒಳಗೆ ಹೆಂಗ್ ಗಣಿಕೆ ಅದಾವು ಏನಿಲ್ಲ ಅಂತೇಳಿ. ವಿಡಿಯೋ ಲಾಸ್ಟ್ ತನಕ ನೋಡ್ರಿ, ಯೂಸ್ಫುಲ್ ಇದ್ರೆ ರೈತರಿಗೆ ಶೇರ್ ಮಾಡ್ರಿ. ಸೊ ಬರ್ರಿ ಹೋಗೋಣಂತ ಹೊಲ್ದಾಗ. ಈಗೇನ್ ನೀವು ನೋಡಾತಿರ್ಲ, ಇದ ಮಂಡ್ಯ 517 ನೀವು ನೋಡ್ಬೋದು ಯಾವ ರೀತಿಯಾಗಿ ಹಿಂದಕ್ಕೆ. ಸೊ ದಂಡಿ ಸಾಲು ಒಂದು ಚರಿಕೆ ಐತಿ, ಅದ್ ಬಿಟ್ರೆ ಬಾಕಿದೆಲ್ಲ ಬೆಸ್ಟ್ ಏಕ್ ನಂಬರ್ ಐತಿ. ನೋಡ್ಬೋದು ನೀವು ಗ್ರೋತ್ ಈ ರೀತಿಯಾಗಿ ಮಸ್ತ್ ಬರಾಕ ಏನ್ ರೀಸನ್, ಏನೇನ್ ಯೂಸ್ ಮಾಡಿವು ಏನಿಲ್ಲ ಅಂತ ನೋಡ್ರಿ. ಒಂದು ತುದಿನೂ ಎಲ್ಲಿ ನಿಮಗ್ ಸುಟ್ಟ ಕಾಣಂಗಿಲ್ಲ, ಅಷ್ಟು ಫಾಸ್ಟ್ ಮತ್ತೆ ಅಷ್ಟು ಚೆನ್ನಾಗಿ ಗ್ರೋತ್ ಐತಿ. ಏನಿದ್ರಲ್ಲ ಮಳಿ ಸ್ವಲ್ಪ ಜಾಸ್ತಿ ನೀರಾಗಿ ಇದನ್ನಾಗೈತಿ. ಈ ಒಳಗ್ ಕರ್ಕೊಂಡು ಹೋಗ್ತೀನಿ ಬರ್ರಿ ನಿಮ್ಮನ್ನ. ಸೊ ನೋಡ್ರಿ, ಫಸ್ಟ್ ನಿಮಗೆ ಒಂದು ಗಣಿಕೆನ ಎಂಟರ್ ತೋರಿಸ್ಬಿಡ್ತೇನೆ ಯಾವ ರೀತಿಯ ಗಣಿಕೆ ಅದಾವ ಈಗ ಸದ್ಯ ಅಂತೇಳಿ. ಇದ್ರದ ಏನ್ ವಿಶೇಷತೆ ನಿಮ್ಗೆ ಏನೇನ್ ಹೇಳ್ಬೇಕಪ್ಪ ಅಂದ್ರ ಎಷ್ಟು ಹೇಳ್ರು ಇತರ ವಿಶೇಷತೆ ಕಮ್ಮಿ ರೀ. ಯಾಕಪ್ಪ ಅಂದ್ರ ಕಡಿಮೆ ಮೇಂಟೆನೆನ್ಸ್ ಒಳಗ ಈ ರೀತಿಯಾಗಿ ಚೆನ್ನಾಗಿ ಗ್ರೋತ್ ಇದಾತತಿ. ಯಾಕೆ ಕಡಿಮೆ ಮೇಂಟೆನೆನ್ಸ್ ಹೇಳತ್ತೇನಂದ್ರ ಇದಕ್ಕೇನಿತ್ರಲ್ಲ ಇಲ್ಲಿ ತನಕ ಬಹಳ ಗೊಬ್ಬರ ಹೋಗೋದಿಲ್ಲ, ಬರೀ 2 ಸರ್ತಿ ಗೊಬ್ಬರ ಹೋಗೋದೈತಿ. ನಾನು ಹೋದ್ ಇನ್ಸ್ಟಾ ರೀಲ್ ಒಳಗ ನೀವು ತೆಗೆದು ನೋಡ್ಬೋದು ಯಾವ ರೀತಿಯಾಗಿ ನಾ ನೀರ್ನ ಅಂದ್ರ ಗೊಬ್ಬರನ ಕೊಟ್ಟಿನಿ ಅಂತ ಹೇಳಿ. ಸೊ ಇದಕ್ ಬರೀ 2 ಡೋಸ್ ಕೊಟ್ಟೈತಿ. ಸೊ ಈಗ ಸರಾಸರಿ ನೋಡ್ಬೋದು ಯಾವ ರೀತಿಯಾಗಿ ನೋಡ್ರಿ ಗಣಿಕೆ ಎಷ್ಟು ಚಂದ ಬಂದಾವು. ಮತ್ತೆ ಇದು ಯಾಕೆ ಇಳುವರಿ ಕೊಡ್ತೈತಿ ಏನಿಲ್ಲ ಅಂತ ಹೇಳಿ ಕತಿ ಏನೈತ್ರಲ್ಲ ಮುಂದೆ ವಿಡಿಯೋದಾಗ ನಿಮ್ಗೆ ಹೇಳ್ತೀನಿ. ಕತಿನ ಪೂರ್ತಿಯಾಗಿ ಕೇಳ್ರಿ. ಇನ್ನು ಇದಕ್ಕ ಗಣಿಕೆ ಉದ್ದ ಆಗ್ಬೋದವು. ಇನ್ನು ಔಷಧ ಇದಕ್ಕ ಈ ಸದ್ಯ ಮಳಿ ಸ್ಟಾರ್ಟ್ ಇರೋದ್ರಿಂದ ಔಷಧ ಬಿಡಾಕಾಗಿಲ್ಲ. ಇನ್ ನೀರೇನ್ ನೆಕ್ಸ್ಟ್ ಬಿಡ್ತಾನಲ್ಲ ಅದ್ರೊಳಗ ನೋಡ್ಬೋದು. ಸೊ ಇಷ್ಟ ಅದಾವ ನೋಡ್ರಿ, 4, 8, 9 ಬಡ್ ಗಣಿಕೆ ಅದಾವು. ಈ ರೀತಿಯಾಗಿ ಗ್ರೋತ್ ಐತಿ. ಸೇಮ್ ಪ್ಲಾಟ್ ಎಲ್ಲಾನು ಸೇಮ್ ಟು ಸೇಮ್ ಐತಿ. ನೋಡ್ಬೋದು ಯಾವ ರೀತಿಯಾಗಿ ಗ್ರೋತ್ ಐತಿ ಫುಲ್ ಅಂತೇಳಿ. ಸೊ ಈ ಹೊರೈಟಿಗೆ 100+ ಟನ್ ಯಾಕೆ ಕೊಡ್ತಪ್ಪ ಅಂದ್ರ ಇದಕ್ಕ ಒಂದು ವಿಶೇಷತೆ ಐತ್ರಿ. ಏನಪ್ಪಾ ಅಂದ್ರ ಇದೇನ್ ಹೊರೈಟಿ ಸದ್ಯ ನಿಮಗೆ ಇದು ಸದ್ಯ ನೋಡ್ರಿ ನನ್ನ ಸರೌಂಡಿಂಗ್ ಹೆಂಗಿಸಿ. ಈ ಸೈಡ್ ನೋಡ್ರಿ, ಆ ಸೈಡ್ ನೋಡ್ಕೊಡಿ ಯಾವ ರೀತಿಯಾಗಿ ಪೂರ್ತಿ ಹಸರ ಒಂದು ಸಣ್ಣ ತುದಿ ಸಗಟ್ ನೋಡ್ಬೋದು. ಯಾವ ರೀತಿಯಾಗಿ ಒಂದ್ ಸಣ್ಣ ತುದಿ ಸಗಟ ಸುಟ್ಟಿಲ್ಲ. ಈ ರೀತಿಯಾಗಿ ಯಾಕೆ ಮೇಂಟೆನೆನ್ಸ್ ಆಗಿತ್ತಪ್ಪ ಅಂದ್ರ ಇದು ಹೊರೈಟಿಗೆ ನೀರ್ ಏನೈತಿರಲ್ಲ ಇತರ ಬೇರು ಬಹಳ ಬಿಡ್ತಾವ್. ಇದು ಕಮ್ಮಿ ಮೇಂಟೆನೆನ್ಸ್ ಯಾಕೆ ಬರ್ತೈತೆ ನಿಮ್ಗೆ ಹೇಳಿ ಅಂದ್ರ ಇತರ ಮೇಂಟೆನೆನ್ಸ್ ಯಾವ ರೀತಿಯಾಗಿ ಕಮ್ಮಿ ಬರ್ತೈತಪ್ಪ ಅಂದ್ರ ನೀವು ಗೊಬ್ಬರ ಇದಕ್ ಬರೀ ಏನೇನ್ ಮಾಡಿ ಅಂತ ಒಂದು ಲಿಸ್ಟ್ ಹೇಳ್ತೀನಿ, ನೋಟ್ ಮಾಡ್ಕೊಂಡ್ಬಿಡ್ರಿ. ಇಷ್ಟು ನೀವು ಒಗಿತಿರೋ ಅಥವಾ ನೀವು ಎಷ್ಟು ಒಗಿತೀರಿ ಅಂತೇಳಿ. ಫಸ್ಟ್ ಒಂದು ಡ್ರೆಂಚಿಂಗ್ ಆಗೈತಿ, ಒಂದು ಸ್ಪ್ರೇ ಆಗೈತಿ. ಟೋಟಲ್ ಆಗಿ ಇದಕ್ಕೆ ಹೇಳ್ಬೇಕಂದ್ರ ಒಂದು ಡ್ರೆಂಚಿಂಗ್, ಒಮ್ಮೆ ಫಾಸ್ಫರಿಕ್ ಆಸಿಡ್ ಬಿಟ್ಟೀನಿ, ಆಮೇಲೆ 2 ಸಲ ಗೊಬ್ಬರ ಹೋಗದೈತಿ, ಆಮೇಲೆ 1 ಸಲ ಸ್ಪ್ರೇ 2 ಸಲ ಸ್ಪ್ರೇ ಆಗೈತಿ. 2 ಸ್ಪ್ರೇ, ಒಂದು ಡ್ರೆಂಚಿಂಗು, ಆಮೇಲೆ ಒಂದು ಫಾಸ್ಫರಿಕ್ ಆಸಿಡ್, 2 ಸಲ ಡೋಸು. ಇಟ್ಟಾದ್ರೆ ಇದಕ್ಕೆ ಇನ್ನೂ ಒಂದು ಏನೇ ನಾನು ಕೊಟ್ಟಿಲ್ಲ. ಇನ್ನು ಹ್ಯೂಮಿಕ್ ಆಸಿಡ್, ಫುಲ್ವಿಕ್ ಆಸಿಡ್, ಅಮಿನೋ ಆಸಿಡ್, ಆಮೇಲೆ ಫಾಸ್ಫರಿಕ್ ಆಸಿಡ್, ಆಮೇಲೆ ನೆಕ್ಸ್ಟ್ ಇದ್ರ ಕೂಡ ವೈಟ್ ಪೊಟ್ಯಾಷಿಯಂ ನಿಮ್ಗೆ ಏನ್ ಹೇಳ್ಕೊತ ಬರತ್ತೀನಲ್ರಿ ಅದ್ರನ್ನ ಇವಕ್ಕ ಕಂಟಿನ್ಯೂ ಮಾಡ್ಬೇಕಾಗೈತಿ. ಯಾಕಪ್ಪ ಅಂದ್ರ ಇವೇನ್ ಗಣಿಕೆ ಅದಾವಲ್ರಿ ಸದ್ಯ ಆಲ್ರೆಡಿ ಮತ್ತೆ ಅದಾವು, ಮತ್ತೆ ಉದ್ದನು ಅದಾವು. ಇದೇ ಗಣಿಕೆ ಸೈಜ್ ನಾವು ವಾಡಿಸ್ಬೇಕು, ಮತ್ತೆ ಇದ್ರೊಳಗ ಹೈಯೆಸ್ಟ್ ಇಳುವರಿನ ಪಡ್ಕೋಬೇಕಂತೇಳಿ ಅನ್ನತೀನಿ. ಸೊ ಇದಕ್ಕ ಬೀಜ ಕೊಟ್ರ ನನ್ನ ಟಾರ್ಗೆಟ್ ಕಂಪ್ಲೀಟ್ ಆಗಂಗಿಲ್ಲ, ಫ್ಯಾಕ್ಟ್ರಿ ಕಳಿಸಿರ ನನ್ನ ಟಾರ್ಗೆಟ್ ಕಂಪ್ಲೀಟ್ ಆಗ್ತೈತಿ. ಯಾಕಪ್ಪ ಅಂದ್ರ ಬೀಜಕ್ಕೆ ಆಲ್ಮೋಸ್ಟ್ ಬಹಳ ಜನ ಬೀಜಕ್ಕೆ ಕೇಳತ್ತಾರು. ಯಾಕಪ್ಪ ಅಂದ್ರ ಅಷ್ಟು ಹೆಲ್ದಿಯಾಗಿ ಬೆಳೆಸಿದೈತಿ. ಇದನ್ನ ನೋಡ್ಬೋದು ಯಾವ ರೀತಿಯಾಗಿ ಗಣಿಕೆ ಅದಾವು ಮತ್ತೆ ಹೆಂಗ್ ಹೆಲ್ದಿಯಾಗಿ ಬೆಳೆದೈತಿ ಅಂತೇಳಿ. ನೋಡ್ರಿ ಕಬ್ಬು ಎಲ್ಲಾನು ಒಂದೇ ಲೆವೆಲ್ ಐತಿ. ಯಾಕಂದ್ರೆ ಇದು ಸಸಿ ಹಚ್ಚಿ ಐತ್ರಿ, ಕಬ್ಬ ಯಾವುದೇ ರೀತಿಯಾಗಿ ತುಳಿದಿಲ್ಲ. ನೋಡ್ಬೋದು ಯಾವ ರೀತಿಯಾಗಿ ಐತಿ ಅಂತೇಳಿ. ಸೊ ಈ ರೀತಿ ಮೇಂಟೈನ್ ಮಾಡ್ಕೊಳಕ ಇದಕ್ಕ ಬಹಳಷ್ಟು ಕಮ್ಮಿ ಮೇಂಟೆನೆನ್ಸ್ ಬರ್ತೈತ ನಾ ಹೇಳ್ರ ನೀವು ನಂಬಂಗಿಲ್ಲ. ಯಾಕಪ್ಪ ಅಂದ್ರ ಇದು ಕಮ್ಮಿ ಮೇಂಟೆನೆನ್ಸ್ ಯಾವ ರೀತಿಯಾಗಿ ಬರ್ತೈತೆ ಅಂದ್ರೆ ಈ ತರ ಬೇರೆ ಏನದಾವ್ರಲ್ಲ ಬಹಳ ಆಳವಾಗಿ ಇಳಿತಾವ್. ಮತ್ತಿದ ಸ್ಪೆಷಲ್ ಆಗಿ ಜೌಗು ನೆಲ
ಆಮೇಲೆ ಸೌಳು ನೆಲ ಜೌಗ್ ನೆಲ ಯಾವ ಹೊಲದಾಗ ನೀರ್ ನಿಲ್ತೈತಿ ನೆಲ ಬಾದಾಗಿರ್ತೈತಿಲ್ಲ ಆ ಮಣ್ಣಿಗಂತೂ ಹೇಳಿ ಮಾಡ್ಸದ ಇದ ಚಲೋ ಮಣ್ಣಿಗಿಂತನೂ ಬಾದ ಮಣ್ಣಾಗಿ ಈ ರೀತಿಯಾಗಿ ಬರ್ತೈತಿ. ಯಾಕಪ್ಪ ಅಂದ್ರೆ ಇದ ಸೌಳು ಜೋಳ ಆದೈತಿ. ಮತ್ತೆ ಈ ಮಣ್ಣು ಸ್ವಲ್ಪ ಅಷ್ಟು ಚಲೋ ಇಲ್ಲ, ಸೌಳು ಮಣ್ಣು ಐತಿ. ಆಮೇಲೆ ಉಪ್ಪಿನ ಅಂಶ ಐತಿ. ಬಟ್ ನೋಡ್ರಿ ಹೊರೈಟಿ ಹೆಂಗ್ ಕೂತೈತಿ ಅಂತೇಳಿ. ಸೊ ಈ ಹೊರೈಟಿ ಇದ್ರೊಳಗೆ ಬರಾಕ್ ಕಾರಣ ಏನಪ್ಪಾ ಅಂದ್ರ ಇದ್ರ ಬೇರ ಬಹಳ ಆಳವಾಗಿ ಇಳಿತಾವ್ರಿ. ಅದಕ್ಕಾಗಿ ನಿಮ್ಮ ಮಣ್ಣೊಳಗಿರುವಂತ ನ್ಯೂಟ್ರಿಯೆಂಟ್ಸ್ ನ ಇದ ಎಲ್ಲಿ ತಕ ಸಿಗ್ತಾವ್ರಲ್ಲ ಅಲ್ಲಿ ತಕ ಬೇರೆ ಇಳಿಸ್ತೈತಿ. ಬೇರೆ ಇಳಿಸೋದ್ರಿಂದ ನಿಮಗ ಮ್ಯಾಗಿಂದ ಗೊಬ್ಬರ ಕಡಿಮೆ ಆಗ್ತೈತಿ. ಯಾಕಂದ್ರ ಬಾಕಿ ಹೊರೈಟಿ ನೀವು ಬಹಳಷ್ಟು ಜನ ನೋಡ್ಬೋದು. ಬಾಕಿ ಹೊರೈಟಿ ಏನಾಗ್ತೈತಪ್ಪ ಅಂದ್ರ ಬಾಕಿ ಹೊರೈಟಿದ ಬೇರೆ ಮ್ಯಾಗಿಂದ ಬಿಡ್ತಿರ್ತಾವ. ಯಾಕಂದ್ರ ಒಂದ್ ಮಣ್ಣು ಗಟ್ಟಿಗಿರ್ತಾವ, ಒಂದು ಇದನ್ನಾಗಿರ್ತಾವ. ಮ್ಯಾಗ್ ಬಿಡೋದ್ರಿಂದ ಏನಾಗ್ತೈತಿ ಅಂದ್ರ ಬೇರೆ ಇಳಿಯಂಗಿಲ್ಲ. ಆಮೇಲೆ ನ್ಯೂಟ್ರಿಯೆಂಟ್ ತಳಗ ಇರ್ತಾವ. ನೀವು ಬರೀ ಮ್ಯಾಗ ರಾಸಾಯನಿಕ ಒಕ್ಕೋತ್ ಹೋಗ್ತೀರಿ. ನೀವೇನು ಕೊಟ್ರೆ ಮ್ಯಾಗ್ ತಗೊಂಡ್ ಅಷ್ಟೇ ಬೆಳಿತಿರ್ತೈತಿ. ಬಟ್ ಈ ಹೊರೈಟಿದ ಏನಪ್ಪಾ ಅಂದ್ರ ಬಹಳವಾಗಿ ಬೇರೆ ಇಳಿಸೋದ್ರಿಂದ ಎಲ್ಲಿ ತನಕ ಇದಕ್ಕೆ ನೀರ್ನು ಕಮ್ಮಿ ಹತ್ತತಿರೋದಕ್ಕ ಎಲ್ಲಿ ತನಕ ನೀರ ಆಮೇಲೆ ಪೋಷಕಾಂಶಗಳಿಗೆ ನ್ಯೂಟ್ರಿಯೆಂಟ್ಸ್ ಸಿಗ್ತಿರ್ತಾವಲ್ಲ ಅಲ್ಲಿ ತನಕ ತನ್ನ ಬೇರ್ನ ಬಿಡ್ಕೋತ ಹೋಗ್ತೈತಿ. ಅದರಿಂದಾಗಿ ಈ ಹೊರೈಟಿನ ಮತ್ತೊಂದ್ ಏನಾಗ್ತೈತಿ ಅಂದ್ರೆ 2 ವರ್ಷ ಒಳಗ ನಿಮ್ ನೆಲದಂದ ಎಲ್ಲಾ ನ್ಯೂಟ್ರಿಯೆಂಟ್ ಈ ಹೊರೈಟಿ ಜಗ್ಗಿ ಬಿಡ್ತೈತಿ. ಅದಕ್ಕಾಗಿ ಜಾಸ್ತಿ ಜನ ಇದನ್ನ ರೆಫರ್ ಮಾಡಂಗಿಲ್ಲ, ಮತ್ತೆ ಶಾಸ್ತ್ರನು ಕೆಲವೊಂದು ರೆಫರ್ ಮಾಡಂಗಿಲ್ಲ. ಬಟ್ ನಾ ರೆಫರ್ ಯಾಕೆ ಮಾಡ್ತೇನಪ್ಪ ಅಂದ್ರೆ ನೀವು ಮಣ್ಣಿನೊಳಗ ಜೀವ ಉಳ್ಸಾಕತ್ತೀರ ಅಂದ್ರೆ ಈ ಹೊರೈಟಿ ಚಂದಂಗ್ ಬೆಳಿತೈತಿ. ಸೊ ನಿಮ್ಗೆ ಕಡಿಮೆ ಮೇಂಟೆನೆನ್ಸ್ ಒಳಗ ಹೆಚ್ಚಿನ ಇಳುವರಿನ ಈ ಹೊರೈಟಿ 100% ಆಗಿ ತೆಗೆದು ಕೊಡ್ತೀನಿ ಅಂತ ಗ್ಯಾರಂಟಿ ಕೊಡ್ತೀನಿ. ಮತ್ತೆ ನೀವು ನೋಡ್ಬೋದು ಕಬ್ಬು ಯಾವ ರೀತಿಯಾಗಿ ದಪ್ಪ ಐತೆ ಅಂತ ಹೇಳಿ. ಬಿಡ್ರಿ ಇಲ್ಲಿ ತೋರ್ಸ್ತೀನಿ ನೋಡ್ರಿ. ಈ ಕಬ್ಬು ನೋಡ್ರಿ ಹೆಂಗೈತಿ, ಇಷ್ಟ ಐತಿ ನೋಡ್ರಿ. ಆಮೇಲೆ ಇಲ್ಲಿ ಕಬ್ಬು ನೋಡ್ರಿ ಇದ್ರದ. ಮತ್ತೊಂದ್ ಏನಪ್ಪಾ ಅಂದ್ರೆ ನೀವು ಸರಿಯಾಗಿ ಮೇಂಟೈನ್ ಮಾಡ್ಲಿ ಅಂದ್ರೆ ಇತರ ಕಬ್ಬು ವಾಡಿ ದಪ್ಪ ಆಗ್ತೈತಿ, ಆಮೇಲೆ ಗಣಿಕ್ ಸಣ್ಣ ಆಗ್ತಾವ. ಬಟ್ ಈ ಪ್ಲಾಟ್ ಒಳಗ ಹಂಗಾಗಿಲ್ಲ. ಏನಪ್ಪಾ ಅಂದ್ರ ಮ್ಯಾಗಿನ ಏನದವ್ರಲ್ಲ ನೋಡ್ರಿ ಅವ ಸೈಜ್ ಅದಾವೆಲ್ಲಾನು. ಕಬ್ಬನು ಅದ ಸೈಜ್ ಐತಿ, ಆಮೇಲೆ ಇಲ್ಲಿ ನೋಡ್ಬೋದು ವಾಡಿನೂ ಅದ ಸೈಜ್ ಐತಿ. ಸೊ ಈ ರೀತಿಯಾಗಿ ಈ ಕಬ್ಬಿನ ವಿಶೇಷತೆ ಐತಿ. ಮತ್ತೆ ಈ ಕಬ್ಬಿಗೆ ಏನೈತಿರ ನೀವು ಬಹಳಷ್ಟು ನ್ಯೂಟ್ರಿಯೆಂಟ್ ಕೊಡಕ್ ಹತ್ತಂಗಿಲ್ಲ. ನೀವು ನ್ಯೂಟ್ರಿಯೆಂಟ್ ಎಷ್ಟು ಕಮ್ಮಿ ಕೊಟ್ಟರು ಆರಾಮಾಗಿ ಈ ಕಬ್ಬು ಬೆಳ್ಕೊತ ಹೋಗ್ತೈತಿ. ನೋಡ್ಬೋದು ಇವೇನದವ್ರಲ್ಲ 4 ಫುಟಿ ಸಾಲ ಅದಾವು. 4 ಫುಟಿ ಸಾಲ ಒಳಗ ನಾವು ಸಸಿನ ಹಚ್ಚಿದ್ವಿ. ಸೊ ಸಸಿನ ಹಚ್ಚಿ ಈ ರೀತಿಯಾಗಿ ನಾವು ಮೇಂಟೈನ್ ಮಾಡ್ಕೊಂಡ್ರೆ ಬಹಳಷ್ಟು ನಮಗೆ ಇಳುವರಿಗೆ ಹೆಲ್ಪ್ ಆಗ್ತೈತಿ. ಆಮೇಲೆ ಇದನ್ನ ಬೀಜಕ್ಕೂ ಕೊಡ್ತೈತಿ. ಸೊ ಮತ್ತೊಂದ್ ಏನಪ್ಪಾ ಹೇಳ್ಬೇಕಂದ್ರ ಬಹಳಷ್ಟು ಜನದ ಹೊಲದಾಗ ಈ ರೀತಿಯಾಗಿ ಬಳ್ಳಿ ಇರ್ತಿರ್ತೈತಿ. ಈ ಬಳ್ಳಿಗೆ ಏನ್ ಮಾಡ್ಬೇಕಂದ್ರ ನೀವು ಈ ಬಳ್ಳಿನ ಆಳ ಹಚ್ಚಿ ಕಿತ್ತು ನಾವು ಏನು ಹೋಗ್ಯಾವ್ರದೇವು. ಈ ರೀತಿಯಾಗಿ ಈ ಹೊರೈಟಿನ ಮೇಂಟೈನ್ ಮಾಡ್ಕೊಂಡವ್ರಿಗೆ ಯಾರಿಗೂ ಲಾಸ್ ಆಗಿಲ್ಲ. ಬಟ್ ಇದ್ರ ಒಂದ್ ಏನ ಪ್ಲಾಂಟೇಶನ್ ಟೈಮಿಂಗ್ ಯಾವಾಗಪ್ಪ ಅಂದ್ರ ನೀವು ಜುಲೈ 15 ಮುಂದ ಅಥವಾ ಆಗಸ್ಟ್ ಹಿಡ್ಕೊಂಡ ನವೆಂಬರ್ ತನಕ ನೀವು ಪ್ಲಾಂಟೇಶನ್ ಆರಾಮಾಗಿ ಮಾಡ್ಕೋಬಹುದು. ಇದರಿಂದ ನಿಮ್ಗೆ ಇಳುವರಿಗೂ ಪೆಟ್ಟು ಕೊಡಂಗಿಲ್ಲ, ಆಮೇಲೆ ಲಗೇಜ್ ಗರಿನೂ ಹಾಕಂಗಿಲ್ಲ. ಒಂದು ಇತರದ ನಂಗೆ ಏನ್ ಇಷ್ಟ ಆಯ್ತಪ್ಪ ಅಂದ್ರ ಇಷ್ಟು ಕಡಕ್ ಬಿಸಿಲು ಇದ್ರು, ಇಷ್ಟು ನೀರು ಕಡಿಮೆ ಇದ್ರು, ಇದಕ್ಕೆ ಇವತ್ತು ನೀರು ಸ್ಟಾರ್ಟ್ ಐತಿ. ಇಷ್ಟು ಕಡಿಮೆ ನೀರ್ ಇದ್ರು, ಎಲ್ಲಾ ಕಡಿಮೆ ಇದ್ರು ನೀರು ಬಹಳ ದಿವಸ ಬಿಟ್ಟಿಲಾಗಿತ್ತು. ಬಟ್ ನೋಡ್ಬೋದು ಯಾವ ರೀತಿಯಾಗಿ ಒಂದು ತುದಿನೂ ಸಣ್ಣಗೆ ಸುಟ್ಟಿಲ್ಲ. ನೋಡ್ಬೋದು ಯಾವ್ದು ಒಂದು ತುದಿ ಸಟ್ಟಿಲ್ಲ, ಎಲ್ಲಾ ಕಬ್ಬು ಹಸಿರು ಐತಿ. ಸೊ ಈ ರೀತಿ ಬೆಳವಣಿಗೆ ನೋಡಕ ನಾನು ಇನ್ನೇನೈತಿರಲ್ಲ ನೆಕ್ಸ್ಟ್ ಬರುವಂತ ಪ್ಲಾಟ್ ಗಳಿಗೆ ಮಂಡ್ಯನ ರೆಕಮೆಂಡ್ ಮಾಡ್ತೀನಿ. ಮತ್ತೆ ನಾನು ಸ್ವಂತದಾಗಿ ಮಂಡ್ಯನ ಹಚ್ಚಬೇಕನ್ನ ಅಂತ ಪ್ಲಾನ್ ಮಾಡತ್ತೀನಿ. ಯಾಕಂದ್ರ ಈ ರೀತಿಯಾಗಿ ಗ್ರೋತ್ ಐತಿ. ಸೊ ಸೌಳಿ ನೆಲ ಆಗ್ಲಿ ಜೌಳಿ ನೆಲ ಆಗ್ಲಿ ಈ ರೀತಿಯಾಗಿ ಇಳುವರಿ ಕೊಡಾಕೈತಂದ್ರ ಸೊ ಕಡಿಮೆ ಖರ್ಚೊಳಗ ಇಳುವರಿ ಜಾಸ್ತಿ ಬರಾಕೈತ. ನಮ್ಮ ರೈತರಿಗೆ ಬಹಳಷ್ಟು ಹೆಲ್ಪ್ ಆಗ್ತೈತಿ. ಸೊ ವಿಡಿಯೋ ಇಷ್ಟ ಆದ್ರ ಆದಷ್ಟು ರೈತರಿಗೆ ಶೇರ್ ಮಾಡ್ರಿ. ಹಂಗ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊರಿ. ಇನ್ನೂ ಬಹಳಷ್ಟು ಕಬ್ಬಿನೊಳಗ ಡೆವಲಪ್ಮೆಂಟ್ ನಾವು ಟ್ರೈ ಮಾಡ್ಬೇಕಂತ ಹತ್ತಿದೀವಿ. ಏನಪ್ಪಾ ಅಂದ್ರ ಸಿಂಗಲ್ ಬಡ್ ಸಿಸ್ಟಮ್ ಆಗ್ಲಿ, ಅಂದ್ರೆ ಒಂದ್ ಕಣ್ಣಿ ಸಿಸ್ಟಮ್ ಆಗಲಿ. ಮತ್ತೊಂದು ಬಹಳ ಜನ ಕನ್ಫ್ಯೂಸ್ ಇರ್ತೈತಿ. ಸಿಂಗಲ್ ಬಡ್ ಸಿಸ್ಟಮ್ ಅದ್ರಾಗ ನೀವು ಗಣಿಕೆನ ಕಟ್ ಹಚ್ಬೇಕಂತಿಲ್ಲ. ಒಳ್ಳೆ ಕ್ವಾಲಿಟಿಯ 1 ತಿಂಗಳದಾಗ ಬೆಳೆದಂತ ನೀವು ನರ್ಸರಿನ ಹಚ್ಕೋಬಹುದು. ಏನಪ್ಪಾ ಅಂದ್ರ ಈಗ ನೀವು ಮೇದಾಗ ಪ್ಲಾಂಟೇಶನ್ ಮಾಡೋದ್ರ ಮೇದಾಗ ತರು ತಯಾರಾಗಿರ್ಬೇಕು. ಅಂದ್ರೆ ಮೇ 25-30 ಹಚ್ಚಾತೀರ ಅಂದ್ರೆ ಮೇದಾಗ ತರು ತಯಾರಾಗಿರ್ಬೇಕು. ಯಾಕಂದ್ರೆ ಹತ್ತರ ಮಂತ್ ಜಾಸ್ತಿ ಹೋಗ್ಬಾರ್ದು. ಮತ್ತೇನಂತೀರ ನವೆಂಬರ್ ಬರೋ ತನಕ ಅವಕ್ಕೆ 7ನೇ ತಿಂಗಳು ಬೆಳಬಾರ್ದು. ಯಾಕಂದ್ರೆ ಅಲ್ಲಿ ಅಂದ್ರೆ ಗರಿಯಾಕ ಸ್ಟಾರ್ಟ್ ಆಗ್ತಿ, ಮ್ಯಾಚುರಿಟಿ ಸ್ಟೇಜ್ ಹೋಗ್ತಿದ್ರೆ. ಸೊ ಕರೆಕ್ಟ್ ಟೈಮಿಂಗ್ ನ ನೋಡ್ಕೊಂಡ ಪ್ಲಾಂಟೇಶನ್ ನೀವು ಮಾಡಿದ್ದೆ ಆದ್ರೆ ಬಹಳಷ್ಟು ನಿಮ್ಗೆ ಕಬ್ಬಿನೊಳಗೆ ಹೆಲ್ಪ್ ಆಗೋದೈತ್ರಿ. ಮತ್ತೊಂದ್ ಏನ್ ಹೇಳ್ಬೇಕಂದ್ರೆ ನೀರ ಅಡ್ಡ ತಿಡಿ ಬಿಡೋಂಗಿಲ್ಲ. ಈ ಹೊರೈಟಿನ ಹಚ್ಬೇಕನ್ನೋರ ಇನ್ನೇನಿತ್ರಲ್ಲ ಇದು ಆಲ್ಮೋಸ್ಟ್ ಒಂದು 8-9 ಗಣಿಕೆ ಐತಿ. ಇನ್ನೂ ಇದಕ್ಕ 1.5-2 ತಿಂಗಳ ಟೈಮ್ ಐತಿ. ಇಷ್ಟ್ರೊಳಗೆ ಯಾರ ಪ್ಲಾಂಟೇಶನ್ ಮಾಡಾಕ ಬೀಜ ಬೇಕಾಗಿದ್ರೆ ಇದು ಉಗಾರ್ ಖುರ್ದ ಐನಾಪುರ್ ರೋಡಿಗೆ ಬರುವಂತ ಸರ್ಕಲ್ ನಂಬರ್ 2 ಫ್ಯಾಕ್ಟರಿ ಏರಿಯಾ ಬರ್ತದ್ರಿ. ಸೊ ಇಲ್ಲಿ ಹೊಲ ಐತಿದ ಇದು ಬೀಜಕ್ಕೆ ಬೇಕಾದ್ರೂ ಕೊಡ್ತೀವಿ. ಬಟ್ ಆ ಟೈಮ್ ಒಳಗ ನಮ್ಮಲ್ಲಿ ಮಳಿ ಗಿಳಿ ಆದ್ರ ರಸ್ತೆ ಇರಂಗಿಲ್ಲ. ಆಮೇಲೆ ನಾವ್ ಏನ್ ಮಾಡ್ತೀವಿ ಆಪ್ಷನ್ ಇಲ್ದ ಫ್ಯಾಕ್ಟರಿ ಕಳಿಸ್ಬೇಕಾಗ್ತೈತಿ. ಸೊ ಯಾರಿಗಾದ್ರೂ ಇದು ಬೀಜ ಬೇಕಾಗಿತ್ತಂದ್ರ ನನಗ ಕಾಂಟ್ಯಾಕ್ಟ್ ಮಾಡಿರ್ರಿ. 1 ಎಕರೆ 35 ಗುಂಟೆ ಪ್ಲಾಂಟೇಶನ್ ಮಾಡಿದೈತಿ. 1 ಎಕರೆ 35 ಗುಂಟೆ ಐತಿ ಹೊಲ ಟೋಟಲ್ ಆಗಿ. ಸೊ ಇದನ್ನ ಬೀಜ ಕೊಡ್ಬೇಕಂದ್ರ ನಾ ಎಲ್ಲಾನು 1 ಎಕರೆ 35 ಗುಂಟೆ ಅಟ್ ಅ ಟೈಮ್ ಹೋಗುದಿತ್ತಂದ್ರೆ ಅಷ್ಟೇ ಬೀಜ ಕೊಡ್ತೀನಿ. ಇಲ್ಲಾದ್ರೆ ಬೀಜ ಕೊಡಲ್ಲ. ಯಾಕಂದ್ರೆ ಅರ್ಧ ಆತಂದ್ರೆ ನಂಗೆ ಮುಂದಿನ ಏನು ಮೇಂಟೆನೆನ್ಸ್ ಮಾಡಾಕಿರ್ತದಲ್ಲ ಅದಕ್ಕೆ ನಂಗೆ ಬಹಳ ಇಶ್ಯೂ ಬರ್ತೈತಿ. ಸೊ ಯಾರಿಗೆ ಬೀಜ ಬೇಕಾಗಿತ್ತಾರಲ್ಲ ಉಗಾರ್ ಸುತ್ತಮುತ್ತ ಅಥಣಿ ಆಗಿರ್ಬೋದು, ಈ ಕಡೆ ನಿಮ್ಗೆ ಎಲ್ಲಿ ನಿಯರ್ ಬೈ ಎಷ್ಟು ಸಾಧ್ಯ ಆಗ್ತೈತ್ರಲ್ಲ ಅಷ್ಟು ಯಾಕೆ ನೀವು ಟ್ರೈ ಮಾಡತ್ತೀರಂದ್ರ ನೀವು ಬೀಜನ ಒಯ್ಬಹುದು. ಸೊ ಹೋಪ್ ವಿಡಿಯೋ ಇಷ್ಟ ಆದ್ರೆ ಅದರ ರೈತರಿಗೆ ಶೇರ್ ಮಾಡ್ರಿ. ಹಂಗ ಅಕೌಂಟ್ ನ ಫಾಲೋ ಮಾಡ್ಕೊರಿ. ಹೆಚ್ಚಿನ ಕಬ್ಬಿನ ಬಗ್ಗೆ ಟಿಪ್ಸ್ ಬೇಕಾಗಿತ್ತಂದ್ರೆ ಗೊತ್ತಿರಲ್ಲ ಫೀಲ್ಡ್ ಫಾರ್ಮರ್ ಇನ್ಸ್ಟಾ ಪೇಜ್ ನ ಫಾಲೋ ಮಾಡ್ಕೊರಿ. ಶುಗರ್ ಕೇನ್ ಫಾರ್ಮ್ 26 ಫಾಲೋ ಮಾಡ್ಕೊರಿ. ಆಮೇಲೆ ಫೀಲ್ಡ್ ಫಾರ್ಮರ್
ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದ್ರೆ ಸಾಕಷ್ಟು ಡೆವಲಪ್ಮೆಂಟ್ ನಿಮಗೆ ಬರ್ತಾವು. ಇನ್ನ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರ ಬಹಳಷ್ಟು ಗೊಬ್ಬರಗಳ ನಮ್ಮ ಆಧುನಿಕ ಕೃಷಿಗೊಳಗ್ ಬಂದ್ರಂದ್ರ ಸೊ ಯಾರು ತಪ್ಪು ತಿಳ್ಕೊಬೇಡ್ರಿ. ಆಧುನಿಕ ಕೃಷಿ ಒಳಗೆ ಏನೈತಿರಲ್ಲ ₹800 ಗ್ರೂಪ್ ಚಾರ್ಜ್ ಐತಿ. ಸೊ ಅದ್ರೊಳಗೆ ನಿಮ್ಗೆ ಏನೇನ್ ಬೆನಿಫಿಟ್ ಸಿಗ್ತೈತೆ ಅಂದ್ರ ನಿಮ್ ಪ್ಲಾಟ್ ವಿಸಿಟ್ ನಾವು ಬರ್ತಿರ್ತೀವಿ. ವಿಸಿಟ್ ಚಾರ್ಜ್ ಅವಾಗ ಏನಿರ್ತದಲ್ಲ ಎಲ್ಲಾರು ಕೂಡ ಕೂಡಿ ಈಕ್ವಲ್ ಆಗಿ ಡಿವೈಡ್ ಮಾಡ್ಕೋದಿರ್ತೈತಿ. ಸೊ ವಿಸಿಟ್ ಚಾರ್ಜ್ ಒಂದ್ ಇರ್ತೈತಿ. ಬಾಕಿದ ಏನಿರ್ತಲ್ಲ ನಿಮ್ಗೆ ಕಡಿಮೆ ರೇಟ್ ಒಳಗೆ ಗೊಬ್ಬರ ಸಿಗ್ತಾವು. ಹೈ ಕ್ವಾಲಿಟಿ ಗೊಬ್ಬರ ನಾವು ಯೂಸ್ ಮಾಡುವಂತ ಗೊಬ್ಬರ, ಹ್ಯೂಮಿಕ್ ಆಸಿಡ್ ಆಗಲಿ, ಫುಲ್ವಿಕ್ ಆಗಲಿ, ಅಮಿನೋ ಆಗಲಿ, ಫಾಸ್ಫರಿಕ್ ಆಸಿಡ್ ಆಗಲಿ, ಇವೆಲ್ಲಾನು ನಿಮ್ಗೆ ಕಡಿಮೆ ರೇಟ್ ಒಳಗೆ ಸಿಗ್ತಿರ್ತಾವು. ಆಮೇಲೆ ನೆಕ್ಸ್ಟ್ ಏನೈತಿರಲ್ಲ ನಿಮ್ಗೆ 24/7 ಇನ್ಫಾರ್ಮೇಶನ್ ಸಿಗ್ತಿರ್ತೈತಿ. ಬಹಳಷ್ಟು ಗೈಡೆನ್ಸ್ ನಿಮ್ಮನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ ಹಿಡ್ಕೊಂಡ್ ಹಬ್ಬ ಹೋಗೋ ತನಕನು ನೀವೆಲ್ಲ ಇನ್ಫಾರ್ಮೇಶನ್ ನಮ್ಮ ಚಾನೆಲ್ ಒಳಗೆ ತಗೋಬಹುದು ಅಥವಾ ನಮ್ಮ ಗ್ರೂಪ್ ಒಳಗೆ ತಗೋಬಹುದು. ₹800 ಆ ಗ್ರೂಪ್ ಇಂದ ಚಾರ್ಜ್ ಇರ್ತೈತಿ. ಸೊ ಹೋಪ್ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ರೈತರಿಗೆ ಶೇರ್ ಮಾಡ್ರಿ. ಮತ್ತೆ ಯಾವ ಗೊಬ್ಬರ ರೇಟ್ ಎಷ್ಟು ಇರ್ತಾವು ಮತ್ತೆ ಎಷ್ಟು ಸಿಗ್ತಿರ್ತಾವ ಅಂತ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಅಲ್ಲಿ ತನಕ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊರಿ. ಆದಷ್ಟು ವಿಡಿಯೋನ ರೈತರಿಗೆ ಶೇರ್ ಮಾಡ್ರಿ.